ಮುಳಬಾಗಿಲಿನ ಬೆಳಕಾಗಿದ್ದಿರಿ ನೀವು, ರೈತರಿಗೆ ಕಷ್ಟ ಕೊಡದೆ ನಿಲ್ಲಿಸಿದ್ದಿರಿ. ಕಾಂಟ್ರಾಕ್ಟರ್ಗಳನ್ನು ಮಕ್ಕಳಂತೆ ಕಂಡಿರಿ, ಪವರ್ನಗಳ ಮನ ಗೆದ್ದಿರಿ. ಸೈನ್ಯಗಳ ಜೊತೆ ಒಂದಾಗಿ ನಡೆದಿರಿ, ಕಂದಾಯ ಇಲಾಖೆಯ ಕೆಲಸ ಸುಗಮಗೊಳಿಸಿದ್ದಿರಿ. ಇರುವ ಕಾಲ ಎಲ್ಲರಿಗೂ ನೆಮ್ಮದಿ ಕೊಟ್ಟಿರಿ, ತಂದೆಯಂತೆ ತೋಳು ಕೊಟ್ಟಿರಿ. ಇಂದು ನಿಮ್ಮ ನಗುವಿನಲ್ಲಿ ಕಣ್ಣೀರು ಇದೆ, ಆದರೆ ಹೃದಯದಲ್ಲಿ ಗೌರವದಾರಿದೆ. ನೂರಾರು ಜನರ ಪ್ರೀತಿ ನಿಮ್ಮ ಜೊತೆ, ಈ ದಿನ ಮರೆತಾರು ಮರೆಯದ ನೆನಪು. ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಹೆಮ್ಮೆ. ಜೈ ರಮೇಶ್ ಸರ್, ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಮನೆ. ಜೈ ರಮೇಶ್ ಸರ್. ಬಂಧು ಬಳಗ ಮಿತ್ರರು ಅಭಿಮಾನಿಗಳು ಒಂದೇ ಸಾಲಾಗಿ ನಿಂತು ಆಶೀರ್ವಾದ ಮಾಡಿದರು. ಎದುರು ನಿಂತ ನಿಮ್ಮ ಕುಟುಂಬದ ಕಣ್ಣಲ್ಲಿ ಸಂತೋಷದ ಜೊತೆ ಸಣ್ಣ ನೋವು ಮಿಂಚಿತು. ಹೆಂಡತಿ ಮಕ್ಕಳು ಸೊಸೆ ಮೊಮ್ಮಕ್ಕಳು ನಿಮ್ಮ ಸುಖದ ಬದುಕಿಗೆ ಕೈ ಜೋಡಿಸಿದರು. 100 ವರ್ಷವೂ ಸಂತೋಷದಿಂದ ಇರಲಿ ಎಂದು ಹಾರೈಸಿ ಹಾಡಿದರು. ಇಂದು ನಿಮ್ಮ ನಗುವಿನಲ್ಲಿ ಕಣ್ಣೀರು ಇದೆ, ಆದರೆ ಹೃದಯದಲ್ಲಿ ಗೌರವದ ಹರಿದೆ. ನೂರಾರು ಜನರ ಪ್ರೀತಿ ನಿಮ್ಮ ಜೊತೆ, ಈ ದಿನ ಮರೆತಾರು ಮರೆಯದ ನೆನಪು. ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಹೆಮ್ಮೆ. ಜೈ ರಮೇಶ್ ಸರ್, ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಮನೆ. ಜೈ ರಮೇಶ್ ಸರ್. ಮನಸ್ಸಲ್ಲಿ ನೋವು ಇಟ್ಟುಕೊಂಡು ನಗಿದ್ದಿರಿ, ನಮ್ಮ ಜೊತೆ ಇರುವ ದಿನಗಳು ಬೆಳಕಾದವು. ಅನ್ಯಾಯದ ನಡುವೆ ನ್ಯಾಯದ ಕೈ ಹಿಡಿದಿರಿ, ಒಗ್ಗಟ್ಟಿನ ದಾರಿಗೆ ನೀವೇ ದೀಪವಾದಿರಿ. ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಹೆಮ್ಮೆ. ಜೈ ರಮೇಶ್ ಸರ್, ಜೈ ರಮೇಶ್ ಸರ್, ಜೈ ಜೈ ರಮೇಶ್ ಸರ್, ನೀವು ನಮ್ಮ ಮನೆ. ಜೈ ರಮೇಶ್ ಸರ್. ಆಮೇಲೆ ನಮ್ಮ ಮಾಲೂರು ಏಡಬಲ್ಲಿ ಅನ್ವರ್ ಪಾಷಾ ಅವರು, ಮತ್ತು ಹೇಮಲತಾ ಅವರು, KJPW ಅವರು, ವಿಮಲ್ ಅವರು, ಹುಸೇನ್ ನಮ್ಮ ಕ್ಲಾಸ್ಮೇಟು ಹುಸೇನ್ ಅವರು ಎಲ್ಲರೂ ಬಂದಿದ್ರು. ಸೊ ಈ ದಿನ ನಿವೃತ್ತಿ ಹೊಂದ್ತಾ ಇದ್ದೀನಿ. ಅದೇ ಥರ ನಮ್ಮ ಎಲ್ಲ ನಮ್ಮ ನೌಕರು ಬಂದವರು, ಕಂದಾಯ ಶಾಖರು, ಸೆಕ್ಷನ್ ಆಫೀಸರ್ಗಳು, ಗುತ್ತಿಗೆದಾರರು, GEPಗಳು ಮತ್ತು CM ಎಲ್ರಿಗೂ ನಾನು ವಂದಿಸುತ್ತಾ, ಲೈನ್ ಮೆನ್ಗಳು, ಪವರ್ ಮೆನ್ಗಳು, ಅವರೇ ನಮ್ಮ ಬೆನ್ನೆಲುಬು ಪವರ್ ಮೆನ್ಗಳು, ಎಲ್ರಿಗೂ ವಂದಿಸುತ್ತಾ ಈ ದಿನ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ. ಎಲ್ರಿಗೂ ಅದು ನಿವೃತ್ತಿ ಜೀವನ ಬಂದೇ ಬರುತ್ತೆ. ವಯಸ್ಸಾದ್ಮೇಲೆ 60 ವರ್ಷ ಏನಿದೆಯಾ ಅದನ್ನು ಕಂಪ್ಲೀಟ್ ಆದ ತಕ್ಷಣ ನಿವೃತ್ತಿ ಆಗಲೇಬೇಕು. ಬಟ್ ನಾನು ಯಾವತ್ತೂ ನಂಬಿದವನು ಕಾಯಕವೇ ಕೈಲಾಸ ಅಂತ ನಂಬಿದವನು. ನನಗೆ ಯಾವತ್ತೂ ಮುಂದೆ ಗುರಿ, ಹಿಂದೆ ನನಗೆ ಗುರು, ಈ ಎರಡೇ ನಾನು ನಂಬಿದ್ದಿದ್ದು. ನಮ್ಮ ಗುರುಗಳು ಅಂದರೆ ನಮ್ಮ ಹೈಯರ್ ಅಥಾರಿಟೀಸ್ ಏನು ಹೇಳ್ತಾರೋ ಅದನ್ನು ನಾನು ಚಾಚಿ ತಪ್ಪದೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಾನು ಎಲ್ಲ ನೌಕರು ಬಂಧುಗಳನ್ನು ಕೇಳೋದೇನೆ ಅಂದರೆ, ಇವತ್ತು ಟಾಟಾ ಪವರು ಬರ್ತಾ ಇದೆ, ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದೀವಿ. ನಂದು ಎರಡೇ ಒಂದು ವಿಷಯ ಏನಂದರೆ, ನಾವು ಗ್ರಾಹಕರಿಗೆ ಸರ್ವಿಸ್ ಕೊಡೋದು. ಸುಮಾರು ಜನ ನಮ್ಮ ಚೇಂಬರ್ ಬರ್ತಿದ್ರು ಗ್ರಾಹಕರು, ನಾನು ಅವ್ರ ಕೆಲಸ ಮಾಡಿಕೊಟ್ಬಿಟ್ರೆ ನಮ್ಮ ಗಲಾಟೆ ಏನು ಮಾಡ್ತಾರೆ ಅವರು. ಸೊ ಇಲ್ಲಿ ಮೊದಲೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು, ನೀನು ಮುಳಬಾಗಿಲು ಸಬ್ ಡಿವಿಷನ್ಗೆ ಯಾಕೆ ಹೋಗ್ತೀಯಾ ಅಂತ ಸುಮಾರು ಜನ ನನಗೆ ಕೇಳ್ತಾ ಇದ್ರು. ನಾನು ಏನೋ ಹಿಂಗೆ ಬಂದೆ. ಸರಿ, ಸುಮಾರು ಜನ ನಾನು ಬಂದು ಬಿಗಿನಿಂಗಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು.
ನಾನು ಬಂದ್ಮೇಲೆ ಯಾವುದೇ ಅದಕ್ಕೆ ಮೊದಲು ಸಿಕ್ಕಾಪಟ್ಟೆಯಲ್ಲಿ ಗಲಾಟೆ ಮಾಡ್ತಾ ಇದ್ರು ರೈತರು. ಬಟ್ ನಾನು ಬಂದ್ಮೇಲೆ ಒಂದೇ ಒಂದು ಗಲಾಟೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಸಿಬ್ಬಂದಿಯವರವ್ರಿಗೂ ನಾನು ಹೇಳೋದು, ನೋಡಪ್ಪ ರೈತರ ಕೆಲಸ ಮಾಡಿಕೊಟ್ಬಿಡಿ, ಪಬ್ಲಿಕ್ ಕೆಲಸ ಮಾಡಿಕೊಡಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಬರುತ್ತೋ ವಸೂಲಿ ಅದನ್ನ ನಾವು ಮಾಡೇಬೇಕು. ಅದು ನಮ್ಮ ಕರ್ತವ್ಯ. ನಮ್ಮ ಬೆಸ್ಕಾಮು KEB ಇರ್ಬೋದು ನಮಗೆ ತಾಯಿ ಇದ್ದಂಗೆ. ಆ ತಾಯಿಗೆ ನಾವು ಯಾವುದು ಮೋಸ ಮಾಡೋದು, ನಮಗೆಲ್ಲ ಅನ್ನ ಕೊಡ್ತಾರೆ, ಅದು ನಾವು ರಿಟರ್ನ್ ಪ್ರತಿಫಲ ಕೊಡೋದ್ರಿಂದ ರೆವಿನ್ಯೂ ಕಲೆಕ್ಷನ್ ಮಾಡಿ. ಸೊ ಈ ಥರ ರೈತರಿಗೂ ತೊಂದರೆ ಆಗಬಾರ್ದು, ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೂ ಲಾಸ್ ಆಗಬಾರ್ದು. ನಾನು ಮುಂದೆನೂ ಅಷ್ಟೇ ಹೇಳೋದು, ನೀವೆಲ್ಲ ಇದ್ದೀರಿ. ನಮ್ಮ ಪ್ರೈವೇಟೈಸೇಷನ್ ಆಗ್ಬೇಕಂದ್ರೆ ನಾವು ರೈತರಿಗೆ ಏನು ಪವರ್ ಸಪ್ಲೈ ಕೊಡ್ಬೇಕು ಅದು ಕೊಡೋಣ. ಅವರಿಂದ ಏನು ವಸೂಲಿ ಆಗಬೇಕು, ಗ್ರಾಹಕರಿಂದ ಉತ್ತಮವಾದ ಸರ್ವಿಸ್ ಕೊಡೋಣ, ಉತ್ತಮವಾದ ವಸೂಲಿ ಮಾಡೋಣ. ಗ್ರಾಹಕರು ಇರಬೇಕು, ನಮ್ಮ ಕಂಪ್ನಿ ಇರಬೇಕು. ಗ್ರಾಹಕರು ಇದ್ರೇ ಕಂಪ್ನಿ. ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ನಮ್ಮ ಮೊದಲಿಂದ ಅದೇನೆ. ನಾನು ಮಾಲೂರಿಂದ ಹಿಡಿದು ಕೋಲಾರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಕಡೆನೂ ಇವಾಗ ಗ್ರಾಹಕರಿಗೆ ಅವರಿಗೆ ಸರ್ವಿಸ್ ಕೊಟ್ಟರೆ ನಮ್ಮ ತಂಟೆಗೆ ಬರೋದೇ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾವು ಅವ್ರಿಗೆ ಏನು ಬೇಕೋ ನಾವು ಅವ್ರಿಗೆ ಕಾನೂನು ರೀತಿ ಹಿಂಗಿದೆ ಅಂತ ಹೇಳಿದ್ರೆ ಅವ್ರು ಯಾರು ಗಲಾಟೆ ಮಾಡಲ್ಲ. ಅದೇ ಥರ ನಮ್ಮ ಬೆಸ್ಕಾಮ್ಗೂ ಬರೋ ದುಡ್ಡನ್ನ ನಾವು ವಸೂಲಿ ಮಾಡಿದ್ರೆ ಬೆಸ್ಕಾಮ್ ಕೂಡ ಪ್ರೈವೇಟೈಸೇಷನ್ ಆಗಲ್ಲ. ನಾನು ಇಷ್ಟು ದಿನ ಇಲ್ಲಿ ಉಳಿಬೇಕಂದ್ರೆ ಎಲ್ಲ ನಮ್ಮ ಪವರ್ ಮೆನ್ಗಳು, ಲೈನ್ ಮೆನ್ಗಳು, ಮತ್ತೆ GVPಗಳು, ಕಾಂಟ್ರಾಕ್ಟರ್ಗಳು ಎಲ್ಲರೂ ಕಾರಣ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾನೇನೇನಾದರೂ ಸ್ವಲ್ಪ ನಾನು ಕಾನೂನು ಪಾಲನೆ ಮಾಡೋದು ನಲ್ಲಿ ಹೇಳಿರ್ತೀನಿ. ನಾನೇನಂದ್ರೆ ಒಬ್ಬ ಮನುಷ್ಯನಿಗೆ 3 ಚಾನ್ಸ್ ಕೊಡ್ಬೇಕು. ಗಂಗೆ ಕೂಡ 3 ಸಾರಿ ಚಾನ್ಸ್ ಕೊಡ್ತಾರೆ. ಆ ಒಂದು ರೀತಿಯಲ್ಲಿ ನಾನು ಪ್ರತಿಯೊಬ್ಬ ನೌಕರು ಇರ್ಬೋದು, ಇನ್ನು ಯಾರೇ ತಪ್ಪು ಮಾಡಿದಾಗ 1-2-3 ಚಾನ್ಸ್ ಕೊಡ್ತಿದ್ದೆ. ಆ ಥರ ನಾನು ಕೊಟ್ಟು ಅವ್ರಿಗೆ ಬುದ್ಧಿವಾದ ಹೇಳಿ ತಪ್ಪು ಮಾಡಬಾರ್ದು. ಏನೋ ಗೊತ್ತೋ ಗೊತ್ತಿಲ್ಲದ್ರೆ ನಾವು ತಪ್ಪು ಮಾಡ್ತೀವಿ, ಅದನ್ನು ನಾವು ತಿದ್ಕೊಳ್ಬೇಕು. ನಾನು ಇಲ್ಲಿ 9.5 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡೋದಕ್ಕೆ ನೀವೇ ಕಾರಣ. ಇಲ್ಲಿ ಇರ್ತಕ್ಕಂಥ ನೌಕರರು, ಸಿಬ್ಬಂದಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ಆ ಸಪೋರ್ಟಿಂದ ನಾನು ಕೆಲಸ ಮಾಡಿದ್ದೀನಿ. ಹೊರತು ನಾನೇನು ಮಾಡಿಲ್ಲ. ನಾನು ಹೇಳಿದ್ದನ್ನ ನೀವು ಕೇಳಿದ್ದೀರಿ, ನೀವು ಹೇಳಿದ್ರೆ ನಾನು ಕೇಳಿದ್ದೀನಿ. ಆ ಒಂದು ನಾನು ಆಸ್ ಎ AAA ರಮೇಶ್ ಆಗಿ ನಾನು ಯಾವುದು ಹೇಳ್ತಿಲ್ಲ, ಆಸ್ ಎ AAA ಆಗಿ ನಾನು ಹೇಳಿದ್ದೀನಿ ಬೆಸ್ಕಾಮ್ಗೆ ಒಳ್ಳೇದಾಗಲಿ ಅಂತ. ಆ ಇದರೊಳಗೆ ಏನಾನ ತಪ್ಪುಗಳು ಅಥವಾ ನಮ್ಮ ಕೋಪದಲ್ಲಿ ಏನಾನ ನಿಮ್ಗೆ ಏನಾನ ಮನಸ್ಸೋ ಇಚ್ಛೆ ನೋವಾಗಿದ್ರೆ ಅದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡನ್ನ ನನ್ನ ಅದ್ರಲ್ಲಿ ಏನಾನ ಆ ಥರ ಹೇಳಿದರೆ ಕ್ಷಮಿಸಬೇಕು ಅಂತ ಹೇಳ್ತಾ, ನಾನು ಇಲ್ಲಿ ಇಷ್ಟು ವರ್ಷ ಸುದೀರ್ಘ ನಾನು ಮಾಲೂರಲ್ಲಿ 17 ವರ್ಷ ಮಾಡಿದೆ. ಅಲ್ಲಿನೂ ನಮ್ಮ ವೆಂಕಟೇಶು, ಆನಂದ್ ಮತ್ತೆ ನಮ್ಮಲ್ಲಿ ನನಗೆ ಅಲ್ಲಿ ಬ್ಯಾಕ್ ಬೋನ್. ಏನೇ ಕೆಲಸ ರಾತ್ರಿ ಎಷ್ಟೊತ್ತಾದ್ರೂ ನಾವು ಫೋನ್ ಮಾಡಿ ಮನೇಲಿ ಮಲಗಿದ್ರೂ ಎಬ್ಬಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಅಲ್ಲಿ ಪ್ರಾಬ್ಲಮ್ ಇತ್ತು. ಸೊ ನನಗೆ ಸರ್ವಿಸಲ್ಲಿ ಜಾಸ್ತಿ ಮಾಲೂರಲ್ಲಿ 17 ವರ್ಷ ಇರ್ಬೇಕಂದ್ರೆ ಮಲ್ಲಿ ಸಪೋರ್ಟೇ ಕಾರಣ ಅಂತ ಕಾಣುತ್ತೆ. ಆನಂದು ಅಷ್ಟೇ. ಆ ಕಡೆಲ್ಲ ಇಂಡಸ್ಟ್ರೀಸ್ ಬರ್ತವೆ, ಅಲ್ಲಿ ಕರೆಂಟ್ ಹೋದ್ರೆ ಸುಮ್ಮನೆ ಇರೋದಿಲ್ಲ. ನಾನು ಬಂದು ಮಲ್ಲಿ ಮನೆ ರಾತ್ರಿ 12 ಗಂಟೆನೂ ಬಡಬಡ ಅಂತ ಹೊಡೆದು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಸೊ 17 ವರ್ಷ ಮಾಡಿದೆ. 17 ವರ್ಷದಲ್ಲಿ ಅವರು ಸೆಂಡ್ ಆಫ್ ಮಾಡಿದ್ರು. ನಾನು ನನ್ನ ಜೀವನದಲ್ಲಿ ದೊಡ್ಡ ಫಂಕ್ಷನ್ ಅನ್ಕೊಂಡಿದ್ದೆ ಮಾಲೂರಲ್ಲಿ. ಆದರೆ ಅದಕ್ಕಿಂತ ದೊಡ್ಡದಾಗಿ ಮುಳುಬಾಗಲಲ್ಲಿ ನನಗೆ ಇವತ್ತು ಒಂದು ಸನ್ಮಾನ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಸೊ ನಾನು ಇಲ್ಲಿ ಮುಳುಬಾಗಲಲ್ಲಿ 9 ವರ್ಷ ಇರಬೇಕಂದ್ರೆ ನಮ್ಮ ರಾಮಚಂದ್ರಪ್ಪನವರು ಒಳ್ಳೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ BN ಅವರು, ಸೆಕ್ಷನ್ ಆಫೀಸರ್ಗಳಾದಂಥ ಪ್ರಭಾಕರ್ರು, ಶ್ರೀನಾಥ್, ಭಾಸ್ಕರ್ರು, ನಾರಾಯಣ ಸ್ವಾಮಿ, ಅವನಿ, ಆಮೇಲೆ ಪೀಟರು, ಪ್ರಭಾಕರ್ ರೆಡ್ಡಿ ಅವರು, ಅವರೇ ಒಂದು ಮಾರ್ಗದರ್ಶನದಲ್ಲೇ ನಾನು ಇಲ್ಲಿ ಮುಳುಬಾಗಿಲು ಬಂದಿದ್ದು. ಅವರೇ ನನಗೆ ಬೇಸಿಕ್ಕು. ಜಾಸ್ತಿ ತಲೆ ಕೆಟ್ಟಂದ್ರೆ ಅವ್ರಿಗೆ ಹೋಗಿ ಹಿಡ್ಕೊಳ್ತಾ ಇದ್ದಿದ್ದು. ಸೊ ಅದೇ ತರ ಲಂಗ್ಲಿ ಸಂತೋಷ್, ರಾಜ್ಕುಮಾರ್, ಸಿಬ್ಬಂದಿ ವರ್ಗದವರು ನನಗೆ ಲೈನ್ ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ರಿಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ಪ್ರತಿಯೊಬ್ಬರು ಈಚ್ ರೆವಿನ್ಯೂ ಸೆಕ್ಷನ್ ಅಲ್ಲೂ ಅಷ್ಟೇ ನಾನು ಯಾವಾಗ ಹೋಗಿ ಮಾತಾಡ್ತಿದ್ದೆ, ಅವರು ಇದು ಮಾಡಿದ್ದಾರೆ. ನಮ್ಮ ಕಂದಾಯ ಮಂತ್ರಿ ಅಂದ್ರೆ ಚಂದ್ರಕುಮಾರ್ ಅವರು, ನಾನು ಯಾವಾಗಲೂ ಫೋನ್ ಮಾಡಿಬಿಟ್ಟು ಕೇಳ್ತಿದ್ದೆ ನನಗೆ ಡಿಮ್ಯಾಂಡ್ ಕಲೆಕ್ಷನ್ ಹಾಕಿ ಅಂತ. ಸೊ ಎಲ್ಲರೂ ನಿಮ್ಮೆಲ್ಲ ಸರ್ಕಾರದಿಂದ ನಾನೇನು ಮಾಡಿಲ್ಲ ಇಲ್ಲಿ ಹೆಚ್ಚಾಗಿ, ನಿಮ್ಮೆಲ್ಲ ಸಹಕಾರದಿಂದ ನಾನು ಇಷ್ಟು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಮಗೆ
ಬೆನ್ನಲ್ಲಿ ಬಂದರೆ ಪವರ್ ಮೆನ್ಗಳು. ಸೊ ಎಲ್ಲ ನಮ್ಮ ಪವರ್ ಮೆನ್ಗಳನ್ನು ಕೇಳ್ಕೊಳ್ಳೋದಷ್ಟೇ, ನೀವು ಗ್ರಾಹಕರ ಜೊತೆ ಅವ್ರಿಗೇನು ಸರ್ವಿಸ್ ಕೊಡ್ಬೇಕು ಅದು ಕೊಡಿ. ಅದೇ ಥರ ಒಂದು ಉತ್ತಮ ರೀತಿಯಲ್ಲಿ ಕಲೆಕ್ಷನ್ ಮಾಡಿದ್ರೆ ನಮ್ಮ ಬೆಸ್ಕಾಂ ನಾವು ಉಳಿಸ್ಕೊಳಕ್ಕಾಗುತ್ತೆ, ನಮಗೂ ನಿಮಗೆಲ್ಲ ಸಂಬಳ ಕೊಡ್ತದೆ ಅಂತ ಹೇಳ್ತಾ ನಾನು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅನ್ನಿಸ್ತಾ ತಮ್ಮಿಂದ ನಾನು ಇಷ್ಟು ವರ್ಷ ಇದ್ದೆ ಅಂತ ಹೇಳಿ ತಮ್ಮೆಲ್ಲರೂ ಒಂದು